ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಹೇಗಿದ್ದೀರಾ? ನೀವೆಲ್ಲ ಕ್ಷೇಮದಿಂದ ಆರೋಗ್ಯದಿಂದ ಚೆನ್ನಾಗಿ ಇದ್ದೀರಿ ಎಂಬುದಾಗಿ ಕ್ರಿಸ್ತೇಸುವಿನಲ್ಲಿ ನಾನು ನಂಬಿದ್ದೇನೆ. ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದೇವರು ಎಲ್ಲದರಲ್ಲಿ ಮೇಲ್ಮೆಯಾದ ಸಂಗತಿಗಳನ್ನು ನಿಮ್ಮ ಬಾಳಿನಲ್ಲಿ ಕರ್ತನ ಮಾಡಲಿ. ಈ ದಿನ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿರಿ. ಅದಕ್ಕೆ ಆಧಾರ ವಾಕ್ಯ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 26ನೇ ವಚನ. ನಿಮ್ಮ ಕಣ್ಣುಗಳನ್ನು ಮೇಲೆತ್ತಿಕೊಂಡು ನೋಡಿರಿ. ನೋಡ್ರಿ, ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಕಣ್ಣುಗಳನ್ನು ಮೇಲೆತ್ತಿಕೊಂಡು ನೋಡಿರಿ ಅಂದರೆ ದೃಷ್ಟಿ ಬದಲಾಯಿಸಿರಿ. ಲೌಕಿಕವಾಗಿ ಮಾತ್ರ ನೋಡಿಕೊಂಡಿರಬೇಡ್ರಿ, ಆತ್ಮೀಕ ಕಾರ್ಯಗಳನ್ನು ನೋಡ್ರಿ. ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಸಮಸ್ಯೆಯ ಕಡೆಗೆ ನೋಡ್ತೇವೆ. ದೇವರು ಹೇಳ್ತಾ ಇದ್ದಾರೆ, ಬರೀ ಸಮಸ್ಯೆ, ಬಾಧೆ, ರೋಗ ಇವುಗಳನ್ನು ನೋಡಿದ್ದೇ ಸಾಕಪ್ಪ. ನಿನ್ನ ಕಣ್ಣುಗಳನ್ನು ಮೇಲೆಕೆತ್ತಿ ನನ್ನನ್ನು ನೋಡ್ರಿ. ನಿಮ್ಮ ಕಣ್ಗಳನ್ನು ಮೇಲೆತ್ತಿಕೊಂಡು ನನ್ನನ್ನು ನೋಡ್ರಿ. ಏಕೆಂತ ಹೇಳಿದ್ರೆ, ಸಹಾಯ ಅಲ್ಲಿಂದ ಬರ್ತದೆ. ನಿಮ್ಮನ್ನು ಕಾಯುವಾತನು ತನ್ನ ಬಲಗಡೆಯಲ್ಲಿ ನಿಮಗೆ ನೆರಳಾಗಿ ಕಾಣಬಹುದು. ಕೇಡಿನಿಂದಲೂ ಕೆಡುಕನಿಂದಲೂ ತಪ್ಪಿಸುವವರು ಯಾರು? ನಮ್ಮ ದೇವರು. ಅದಕ್ಕೆ ಕಣ್ಗಳನ್ನು ಮೇಲೆತ್ತಿ ಯಾವಾಗಲೂ ನಾವು ದೇವರನ್ನು ನೋಡಬೇಕಾಗಿದೆ. ವಿಜ್ಞಾನಿಯಾದಂಥ ಗೆಲಿಲಿಯೋ ತನ್ನ ಟೆಲಿಸ್ಕೋಪ್ ಮೂಲಕ ಕಣ್ಣೆತ್ತಿ ನೋಡಿ ಆಕಾಶದಲ್ಲಿನ ಹೇರಳವಾದ ನಕ್ಷತ್ರಗಳನ್ನು ಕಂಡು ಆನಂದಿಸಿದ. ಅವನ ಸಂಶೋಧನೆಯ ಫಲವೇ ಇಂದಿನ ವೈಜ್ಞಾನಿಕ ಬೆಳವಣಿಗೆಗೆ ಕಾರಣವಾಗಿದೆ. ಅನೇಕರು ತಮ್ಮ ಕಣ್ಣುಗಳನ್ನೆತ್ತಿ ಮೇಲಕ್ಕೆ ನೋಡದೆ ಪಕ್ಕದಲ್ಲಿರುವವುಗಳನ್ನೇ ದೃಷ್ಟಿಸುವ ಕಾರಣ ದೃಷ್ಟಿ ದೋಷಕ್ಕೆ ಗುರಿಯಾಗ್ತಾರೆ. ಸೈತಾನನ ತಂತ್ರಗಳಲ್ಲಿ ಮುಖ್ಯವಾದದ್ದು, ಜನರು ಬೆಳಕಿನೆಡೆಗೆ ಬಾರದಂತೆ ಕತ್ತಲೆಯಲ್ಲಿ ಕಟ್ಟಿ ಹಾಕಿರುವುದು. ಕತ್ತಲು ಚೆನ್ನಾಗಿದೆ ಎಂದು ಅದು ಆಶೀರ್ವಾದವೆಂದು ಹೇಳುವ ಉಪದೇಶವೇ ಜನರ ಮನೋನೇತ್ರವನ್ನು ಕುರುಡಾಗಿಸಿಬಿಟ್ಟಿದೆ. ಕೆಲವರು ತಮಗೆ ಬಹು ಸಮೀಪವಿರುವಂಥದ್ದನ್ನು ಸುಲಭವಾಗಿ ದಕ್ಕಿಸಿಕೊಳ್ಳಬಹುದಂಥದ್ದು ಪ್ರಪಂಚದ ಸಮಸ್ಯೆಗಳನ್ನೇ ನೋಡುವ ಕಾರಣ ನಿತ್ಯವಾದ ಸಂಗತಿಗಳನ್ನು, ಆಶೀರ್ವಾದವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಸೈತಾನನು ತಂದೊಡ್ಡುವಂಥ ಲೌಕಿಕ ಚಿಂತೆ, ಪ್ರಪಂಚದ ಮೋಹ ಇವುಗಳನ್ನೇ ನೋಡುತ್ತಾ ಜೀವನ ಕಳೆದು ಬಿಡುತ್ತಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಕಣ್ಣೆತ್ತಿ ನನ್ನನ್ನು ನೋಡ್ರಿ. ಸಂತಾನವಿಲ್ಲದ ಅಬ್ರಾಮನನ್ನು ಒಂದು ದಿನ ಸಂಧಿಸಿದ ಕರ್ತನು ಅಬ್ರಾಮನಿಗೆ ಹೇಳಿದ್ರು, ಅಬ್ರಾಮನೇ ಆಕಾಶವನ್ನು ನೋಡು. ಅವನು ಬರೀ ಸಮಸ್ಯೆ ನೋಡ್ತದ, ಅಯ್ಯೋ ನನಗೆ ಮಕ್ಕಳಿಲ್ವೇ. ನಕ್ಷತ್ರಗಳನ್ನು ನೋಡಪ್ಪ, ಕಣ್ಣೆತ್ತಿ ನೋಡಪ್ಪ, ನಿನಗಾಗಿ ನಾನು ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದೇನೆ. ಇವತ್ತು ಸಹ ನಾವು ಕಣ್ಣೆತ್ತಿ ದೇವರನ್ನು ನೋಡಬೇಕಾಗಿದೆ. ಒಂದು ಉದಾಹರಣೆ ನನ್ನ ನೆನಪಿಗೆ ಬರ್ತದೆ. ಒಂದು ಹಂದಿ ತನ್ನ ಜೀವನವನ್ನು ಸಂತೋಷದಿಂದ ಮಣ್ಣಿನಲ್ಲಿ, ಕಸದೊಳಗೆ, ಚರಂಡಿಯಲ್ಲಿ ಹೀಗೇ ಜೀವಿಸ್ತಾ ಇತ್ತು. ಅದ್ರ ಪ್ರಪಂಚ ಅಂತ ಹೇಳಿದ್ರೆ, ಹಂದಿ ನೋಡಿದಿರಲ್ವಾ, ಅದು ತಲೆ ಎತ್ತಿ ಎಲ್ಲಿ ನೋಡಲ್ರಿ, ಯಾವಾಗಲೂ ತಲೆ ಬಗ್ಗಿಸಿ ಬರೇ ಭೂಮಿನೇ ನೋಡ್ತಾ ಇರುತ್ತೆ. ಒಂದು ಸಾರಿ ಆ ಹಂದಿ ಹಿಡಿಯೋರು ಅಂತ ಹೇಳ್ತಾರೆ ನೋಡ್ರಿ, ಅದನ್ನು ಹಿಡಿದುಬಿಟ್ಟು ಕಾಲಿಗೆ ಹಗ್ಗ ಕಟ್ಟಿ ಕಸಾಯಿ ಖಾನೆಗೆ ತೆಗೆದುಕೊಂಡು ಹೋಗುವಾಗ ಅವಾಗ ಹಿಂಗೆ ಆಕಾಶದ ಕಡೆಗೆ ನೋಡುತ್ತದೆ. ಸುತ್ತಲೂ ನೋಡಿದ್ರೆ ಎತ್ತರವಾದ ಗಿಡ ಮರಗಳು, ಸುಂದರ ಪ್ರಪಂಚ. ಅಯ್ಯೋ, ಇಷ್ಟು ವರ್ಷ ಇದನ್ನ ಯಾವುದು ನಾವು ನೋಡಲೇ ಇಲ್ಲಲ್ಲಪ್ಪ, ಬರೀ ತಗ್ಗಿಸ್ಕೊಂಡು ಕೆಳಗೆ ನೋಡಿ ನನ್ನ ಜೀವನ ಹಾಳಾಯಿತು ಅಂತೇಳಿ ಅದು ಯೋಚನೆ ಮಾಡ್ತಂತೆ. ಪ್ರೀತಿಯುಳ್ಳ ದೇವ್ ಜನರೇ, ಇವತ್ತು ಕೂಡ ಅನೇಕ ಜನರು ಬರೀ ಸುತ್ತಲಿರುವ ಕಾರ್ಯಗಳು, ಬರೀ ಲೌಕಿಕ ಆಶೀರ್ವಾದಗಳು, ಬರೀ ಬಿಸ್ನೆಸ್, ಬರೀ ಹಣ ಮಾಡಬೇಕು, ಮನೆ ಮಾಡಬೇಕು, ಕಾರ್ ತಗೋಬೇಕು, ಇವೆಲ್ಲವನ್ನು ನೋಡಿ 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 ನಮ್ಮ ಜೀವನ ಮುಗಿಯಬಾರದು. ನಮ್ಮನ್ನು ಸೃಷ್ಟಿಸಿದ ದೇವರು ಪರಲೋಕದಲ್ಲಿದ್ದಾರೆ. ಪರಲೋಕದ ಕಡೆಗೆ ನಮ್ಮ ಕಣ್ಗಳನ್ನು ಮೇಲಕ್ಕೆತ್ತಿ ಅವರನ್ನು ನೋಡಬೇಕು. ಈ ಲೋಕದಲ್ಲಿ ಸ್ತೋತ್ರ, ನಮ್ಮ ಕೆಲಸ, ಹಣ, ಸಮಸ್ಯೆ ಇವುಗಳಲ್ಲೇ ನಾವು ತಲೆಬಾಗುವುದು ಬೇಡ. ದೇವರ ಕಡೆಗೆ ನಮ್ಮ ದೃಷ್ಟಿಯನ್ನು ಇಟ್ಟು ನಮ್ಮ ಕಣ್ಗಳನ್ನು ಮೇಲಕ್ಕೆತ್ತಿ ಯೇಸುವನ್ನು ನೋಡಿ ಒಂದು ದೈವಿಕವಾದ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳೋಣ. 5 ರೊಟ್ಟಿ 2 ಮೀನುಗಳು
ಅದ್ಭುತ ಮಾಡೋ ಸಮಯದಲ್ಲಿ ಆ ರೊಟ್ಟಿ ಮೀನು ತಗೊಂಡು ದೇವ್ರು ಎಲ್ಲಿ ನೋಡಿದ್ರು ಗೊತ್ತಾ? ಆಕಾಶದ ಕಡೆಗೆ ನೋಡಿದ್ರಂತೆ, ಮೇಲಕ್ಕೆ ನೋಡಿದ್ರಂತೆ. ಇವತ್ತು ನಾವು ಸಹ ನಮ್ಮ ಕಣ್ಗಳನ್ನು ಮೇಲಕ್ಕೆತ್ತಿ ದೇವರನ್ನ ನೋಡೋಣ. ಏನೇ ಸಮಸ್ಯೆ ಬರಲಿ, ಏನೇ ಬಾಧೆಗಳು ಬರಲಿ, ಯೇಸುವನ್ನು ನೋಡಿ ನಾವು ಮುಂದೆ ಹೋಗೋಣ. ದೇವರು ತಾನೇ ನಮ್ಮ ಜೀವಿತವನ್ನು ಆಶೀರ್ವದಿಸಲಿ. ಸುತ್ತಮುತ್ತಲೂ ಕೇವಲ ಲೌಕಿಕ ಕಾರ್ಯಗಳನ್ನು ನೋಡಬೇಡ್ರಿ, ಕಣ್ಗಳನ್ನು ಮೇಲಕ್ಕೆತ್ತಿ ಪರಲೋಕದ ದೇವರನ್ನ ನೋಡ್ರಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಸ್ವಾಮಿ, ಇವತ್ತು ನಿನ್ನ ವಚನವನ್ನು ಧ್ಯಾನಿಸಿದ ಹಾಗೆ ನಾವು ಕಣ್ಗಳನ್ನು ಮೇಲಕ್ಕೆತ್ತಿ ನಿಮ್ಮನ್ನು ನೋಡುವಂತೆ, ಓ ಸ್ತೋತ್ರ ಯೇಸಪ್ಪ, ನಿಮ್ಮನ್ನು ನೋಡಿ ನಾವು ಪ್ರಕಾಶ ಹೊಂದುವಂತೆ, ನಿಮಗಾಗಿ ಜೀವಿಸುವಂತೆ, ಪರಲೋಕದ ಕಾರ್ಯಗಳಿಗಾಗಿ ದೇವರೇ ನಮ್ಮ ಜೀವಿತವನ್ನು ದೇವರೇ ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ ಮಾಡಿರಿ. ವಿಶೇಷವಾಗಿ ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ನಿನ್ನ ಹಸ್ತ ಒಂದೊಂದು ಕುಟುಂಬದ ಮೇಲಿರಲಿ. ಪ್ರತಿಯೊಬ್ಬ ದೇವ ಮಕ್ಕಳು ಕಣ್ಣೆತ್ತಿ ಮೇಲಕ್ಕೆ ನಿಮ್ಮನ್ನು ನೋಡಲಿಕ್ಕೆ ಸಹಾಯ ಮಾಡಿರಿ. ಈ ದಿನವೂ ಸಹ ಆಶೀರ್ವಾದವಾಗಿರಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಕಣ್ಗಳನ್ನು ಮೇಲಕ್ಕೆತ್ತಿ ಯೇಸುವನ್ನು ನೋಡಿ ದೈವಿಕ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಕೆಲವರೆಲ್ಲ ಪಾಸ್ಟರ್ ನಮಗಾಗಿ ಪ್ರೇಯರ್ ಮಾಡಿರಿ ಅಂತೇಳಿ ವೈಯಕ್ತಿಕವಾದ ಪ್ರಾರ್ಥನಾ ಮನವಿನ ಕಳಿಸ್ತಾ ಇದ್ದೀರಾ. ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಿಶ್ಚಯವಾಗಿ ದೇವರು ಅದ್ಭುತ ಮಾಡ್ತಾರೆ. ಈ ಸೇವೆಯನ್ನು ಪ್ರೀತಿಸುವಂಥ ಅನೇಕ ಕುಟುಂಬಗಳು ಉಂಟು. ಇದಕ್ಕಾಗಿ ಈ ಸೇವೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ. ನಿಮ್ಮ ಅತ್ಯಮೂಲ್ಯವಾದ ಕಾಣಿಕೆಯನ್ನು ಬಿತ್ತುತ್ತಾ ಇದ್ದೀರಾ. ನಿಶ್ಚಯವಾಗಿ ಪರಲೋಕದ ದೇವರು ನಿಮಗೆ ಪ್ರತಿಫಲವನ್ನು ಕೊಟ್ಟು ಅನುಗ್ರಹಿಸಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.